ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ನವರಾತ್ರಿಯ 9 ದಿನಗಳು ಪ್ರತಿ ವರ್ಷವೂ ಕೂಡ ನಾವು ಆಚರಣೆ ಮಾಡ್ತಾ ಬರ್ತಿದ್ವಿ. ಆದರೆ ಈ ವರ್ಷ 10 ದಿನಗಳು ನಮಗೆ ನವರಾತ್ರಿ ಬಂದಿದೆ. ಈ 10 ದಿನ ನಮಗೆ ಯಾವ ರೀತಿಯ ಆರಾಧನೆಯನ್ನು ಮಾಡಬೇಕು, ದೇವಿಯ ಅನುಗ್ರಹವನ್ನು ಪಡ್ಕೊಳ್ಬೇಕು, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿನ ಪಡ್ಕೊಳ್ಬೇಕು ಅಂದರೆ ಮನೆಯಲ್ಲಿ ಯಾವ ರೀತಿಯ ಆರಾಧನೆ ಮಾಡ್ಕೊಳ್ಬೇಕು ಅಂತ ತುಂಬ ಜನರ ಬಳಿ ಒಂದು ಡೌಟ್ ಇರುತ್ತೆ. ನಾನು ಈ ಥರ ಆರಾಧನೆ ಮಾಡಿದ್ರೆ ನನಗೆ ದೇವಿ ಅನುಗ್ರಹ ಆಗುತ್ತಾ, ಈ ಸುಮಂಗಲಿ ಆರಾಧನೆ ಮಾಡಿದ್ರೆ ನನಗೆ ಮನಸ್ಸಿನ ಇಷ್ಟೈಶ್ವರ್ಯ ಈಡೇರುತ್ತಾ ಅಂತ ತುಂಬ ಕನ್ಫ್ಯೂಸ್ ಇರ್ತೀರ. ಪ್ರಮುಖವಾಗಿ ಯಾರು ಈ 11 ದಿನ ದುರ್ಗೆಯನ್ನು, ಚಾಮುಂಡೇಶ್ವರಿಯನ್ನು ಆರಾಧನೆಯನ್ನು ಮಾಡ್ತಾರೋ ಖಂಡಿತವಾಗಿಯೂ ಅವರ ಮನಸ್ಸಿನ ಅಷ್ಟು ಅಭಿಲಾಷೆಗಳು ಈಡೇರತಕ್ಕಂಥದ್ದು. ಪ್ರಮುಖ ಪ್ರತಿನಿತ್ಯ ಬೆಳಗ್ಗೆ ಇದನ್ನು ವ್ರತದ ರೀತಿ ಮಾಡ್ಬೋದು ಅಥವಾ ಸಂಕಲ್ಪವನ್ನು ಮಾಡ್ಕೊಂಡು ಮಾಡತಕ್ಕಂಥದ್ದು. ಪ್ರಮುಖವಾಗಿ ಬ್ರಹ್ಮ ಹಾಗೂ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಸೂರ್ಯ ಉದಯ ಆಗೋಕ್ಕಿಂತ ಮುಂಚಿತವಾಗಿ ಎದ್ದು ತಮ್ಮ ದಿನನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ಯಾರು ಅಶ್ವತ್ಥ ವೃಕ್ಷವನ್ನು ಹಾಗೂ ಬನ್ನಿ ವೃಕ್ಷವನ್ನು ಪ್ರದಕ್ಷಿಣೆಯನ್ನು ಮಾಡ್ತಾರೋ ಖಂಡಿತವಾಗಿಯೂ ಅವರ ಅಷ್ಟು ಅಭಿಲಾಷೆಗಳು ಈಡೇರತಕ್ಕಂಥದ್ದು. ಪ್ರಮುಖವಾಗಿ 7 ಪ್ರದಕ್ಷಿಣೆಯನ್ನು ಹಾಕತಕ್ಕಂಥದ್ದು, 7 ಪ್ರದಕ್ಷಿಣೆ ಹಾಕಿ ಭಗವತಿಯನ್ನು ಆರಾಧನೆ ಮಾಡಿ. ತುಂಬ ಜನ ತಪ್ಪು ಮಾಡತಕ್ಕಂಥದ್ದು ಏನು ಗೊತ್ತಾ, ಅರಳಿ ಮರ ಅಶ್ವತ್ಥ ವೃಕ್ಷ ಹತ್ರ ಹೋಗ್ತೀರಾ, ಬನ್ನಿ ಮರದ ಹತ್ರ ಹೋಗ್ತೀರಾ, ಯಥೇಚ್ಛವಾಗಿ ಕೆಮಿಕಲ್ ಮಿಕ್ಸ್ ಆಗಿರತಕ್ಕಂಥ ಅರಿದ್ರ ಅರ್ಶನವನ್ನು ಕುಂಕುಮವನ್ನು ತುಂಬ ಸುರಿತೀರ. ಯಾರು ಈ ಥರ ಮರಗಳನ್ನು ಹಾಳು ಮಾಡ್ತಾರೋ ಖಂಡಿತವಾಗಿಯೂ ಅವರ ಮನಸ್ಸಿನ ಯಾವುದೇ ಇಷ್ಟಾರ್ಥಗಳು ಈಡೇರೋದೇ ಇಲ್ಲ. ತಿಳಿದಿರಲಿ, ತಾಮ್ರದ ಬಿಂದಿಗೆ ಅಥವಾ ತಾಮ್ರದ ಚೊಂಬಿನಲ್ಲಿ ಶುದ್ಧ ನೀರನ್ನು ಇಟ್ಕೊಂಡು ಮನಸ್ಸಲ್ಲಿ ನಿಮಗೆ ಏನು ಇಷ್ಟೈಶ್ವರ್ಯ ಈಡೇರಬೇಕು ಅಂತ ಅಂದ್ಕೊಂಡಿದ್ದೀರ ಅದನ್ನು ಗಟ್ಟಿಗೆ ಪ್ರಾರ್ಥನೆ ಮಾಡಿಕೊಂಡು ಆ ವೃಕ್ಷಕ್ಕೆ ಹಾಕಿ ಖಂಡಿತ ಮನಸ್ಸಿನ ಇಷ್ಟೈಶ್ವರ್ಯ ಈಡೇರುತ್ತೆ. ತುಂಬ ಜನ ಮಾಡ್ತಕ್ಕಂಥ ತಪ್ಪೇನು ಗೊತ್ತಾ, ಏನೋ ಚೀಟಿಲಿ ಬರೆದು ಬಿಟ್ಟಿರ್ತಾರೆ, ಮನಸ್ಸಲ್ಲಿ ಏನು ಈಡೇರಬೇಕೆಲ್ಲ ಬರೆದು ಬಿಟ್ಟಿರ್ತಾರೆ. ಆ ಚೀಟನ್ನು ಇಟ್ಟು ಒಂದು ಮೊಳೆಯಲ್ಲಿ ತೆಗೆದುಕೊಂಡು ಮರ ಕೊಡಿತಾರೆ. ಖಂಡಿತ ಅದಕ್ಕಿಂತ ಘೋರ ತಪ್ಪು ಇನ್ಯಾವುದೂ ಇಲ್ಲ. ದಾರ ತೆಗೆದುಕೊಳ್ಳೋದು, ಮರಕ್ಕೆಲ್ಲ ಸುತ್ತಕ್ಕಂಥದ್ದು ಶಾಸ್ತ್ರದಲ್ಲಿ ಈ ಥರ ಎಲ್ಲೂ ಉಲ್ಲೇಖವೇ ಆಗಿಲ್ಲ. ಅಂದರೆ ನಾವು ಪ್ರಕೃತಿಯನ್ನು ಆರಾಧನೆ ಮಾಡಬೇಕು ಹೊರತು ಪ್ರಕೃತಿಯನ್ನು ಹಿಂಸೆ ಮಾಡತಕ್ಕಂಥದ್ದಲ್ಲ. ಮರಗಳನ್ನು ನಾವು ಪೋಷಣೆ ಮಾಡತಕ್ಕಂಥದ್ದು, ಮರದಲ್ಲೂ ಕೂಡ ದೇವತೆಯನ್ನು ನೋಡತಕ್ಕಂಥ ದೊಡ್ಡ ಶ್ರೇಷ್ಠ ಧರ್ಮ ನಂದು ಹಿಂದೂ ಧರ್ಮ. ಆದರೆ ಮರ ಗಿಡಗಳಿಗೆ ಯಾವುದೇ ರೀತಿಯ ಹಾನಿಗಳನ್ನು ಮಾಡಬಾರ್ದು. ಬೆಳಗ್ಗೆ ಎದ್ದು ಅಶ್ವತ್ಥ ವೃಕ್ಷಕ್ಕೆ ಬನ್ನಿ ಮರಕ್ಕೆ ಪೂಜೆ ಮಾಡಿ, ಅಂದರೆ ಪ್ರದಕ್ಷಿಣೆ ಹಾಕಿ ನೀರನ್ನು ಧಾರೆ ಎರೆದು, ಅಂದರೆ ಪ್ರಾರ್ಥನೆ ಮಾಡ್ಕೊಂಡು ಧಾರೆ ಎರೆದು ನಮಸ್ಕಾರ ಮಾಡಿ ಬರತಕ್ಕಂಥದ್ದು. ನಂತರ ನಿಮ್ಮ ಮನೆಯಲ್ಲಿ ಅಂದರೆ ದೇವರ ಮನೆಯಲ್ಲಿ ಸಂಪೂರ್ಣ ದೇವರ ಮನೆಯನ್ನು ಶುಚಿ ಮಾಡಿಕೊಂಡು ಕಳಶವನ್ನಾದರೂ ಪ್ರತಿಷ್ಠಾಪನೆ ಮಾಡ್ಬೋದು ಅಥವಾ ಅಮ್ಮನವರ ಭಾವಚಿತ್ರವನ್ನು ಇಡತಕ್ಕಂಥದ್ದು, ಅರುದ್ರ ಗೌರಿಯನ್ನು ಪ್ರತಿಷ್ಠಾಪನೆ ಮಾಡತಕ್ಕಂಥದ್ದು, ಅಥವಾ ಅದೇ ರೀತಿ ಮನೆಯಲ್ಲಿ ಅಮ್ಮನವರ ವಿಗ್ರಹವನ್ನು ಇಟ್ಕೊಂಡ್ರೆ ಅದನ್ನು ಪೂಜೆಯನ್ನು ಮಾಡ್ಬೋದು. ಪ್ರಮುಖ ಭಗವತಿಗೆ ಷೋಡಶೋಪಚಾರ ಪೂಜೆಯನ್ನು ಮಾಡತಕ್ಕಂಥ, ಅಂದರೆ ಶಕ್ತಿಯನುಸಾರವಾದರೆ ಕ್ಷೀರಾಭಿಷೇಕ, ಪ್ರಮುಖ ಪಂಚಾಮೃತ ಅಭಿಷೇಕ ಮಾಡೋದು ತುಂಬ ಸೂಕ್ತ. ಅಂದರೆ ಮೊದಲು ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಅಮ್ಮನವರು ಲಕ್ಷ್ಮಿಯೋ, ಚಾಮುಂಡೇಶ್ವರಿಯೋ, ಸರಸ್ವತಿಯೋ ವಿಗ್ರಹಗಳನ್ನಿದ್ದರೆ 3 ವಿಗ್ರಹದ ತುಂಬ ಪ್ರಶಸ್ತ, ಇಲ್ಲಾಂದರೆ ದುರ್ಗೆಯ ವಿಗ್ರಹ ಇದ್ದೇ ಇರುತ್ತೆ ಪ್ರತಿಯೊಬ್ಬರ ಮನೆಯಲ್ಲಿ ಇಟ್ಕೊಂಡು ಪ್ರಮುಖವಾಗಿ ಜಲ ನೀರಿನಲ್ಲಿ ಅಭಿಷೇಕ ಮಾಡತಕ್ಕಂಥದ್ದು. ಕ್ಷೀರಾಭಿಷೇಕ ಇನ್ನೂ ಶ್ರೇಷ್ಠ, ಪಂಚಾಮೃತ ಅಭಿಷೇಕ ಸರ್ವಶ್ರೇಷ್ಠ. ಅಭಿಷೇಕವನ್ನು ಮಾಡಿಕೊಂಡು ಬಟ್ಟೆಯಲ್ಲಿ ವಿಗ್ರಹವನ್ನು ಒರೆಸಿ ನಂತರ ದೇವರ ಮನೆಯಲ್ಲಿಟ್ಟು ಅಷ್ಟೋತ್ತರವನ್ನು ಮಾಡತಕ್ಕಂಥದ್ದು. ಕುಂಕುಮಾರ್ಚನೆಯನ್ನು ಹೆಣ್ಮಕ್ಳು ವಿಳೆದೆಲೆ ಮೇಲೆ 2 ಅಡಕೆಯನ್ನು ಇಟ್ಕೊಂಡು ಒಂದು ನಾಣ್ಯವನ್ನು ಇಟ್ಕೊಂಡು ದುರ್ಗೆ ಅಷ್ಟೋತ್ತರ, ನಿಮಗೆಲ್ಲ ಆ್ಯಪ್ಗಳನ್ನು ಸರ್ಚ್ ಮಾಡಿದ್ರೆ ಅಷ್ಟೋತ್ತರಗಳು ಸಿಗುತ್ತೆ, ಗೂಗಲೆಲ್ಲ ಸಿಗುತ್ತೆ. ಅಷ್ಟೋತ್ತರವನ್ನು ಮಾಡಿ ಧೂಪ ದೀಪ ನೈವೇದ್ಯವನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ಭಗವತಿ ಅನುಗ್ರಹವಾಗತ್ತೆ. ತಿಳಿದಿರಲಿ, ಮುಸ್ಸಂಜೆ ಹೊತ್ತು ಯಾವುದೇ ಕಾರಣಕ್ಕೂ ಮನೆಯ ಬಾಗಿಲನ್ನು ಕ್ಲೋಸ್ ಮಾಡಿ ಹೊರಗಡೆ ಹೋಗತಕ್ಕಂಥದ್ದಲ್ಲ. ಯಾರಾದರೂ ಸರಿ ಮನೆಯಲ್ಲಿರತಕ್ಕಂಥದ್ದು ಈ ನವರಾತ್ರಿಯಂದು ಯಾರೂ ಮುತ್ತೈದೆಯರನ್ನು, ಸುಮಂಗಲಿಯರನ್ನು, ಕನ್ಯೆಯರನ್ನು ಆರಾಧನೆ ಮಾಡ್ತಾರೋ ಅವರ ಅಷ್ಟು ಇಷ್ಟೈಶ್ವರ್ಯ ಈಡೇರತಕ್ಕಂಥದ್ದು. ಅಂದರೆ ಮುತ್ತೈದರು ಅಂದರೆ ಮದುವೆ ಆಗಿರ್ತಕ್ಕಂಥ ಹೆಣ್ಮಕ್ಳು ಯಾರು ಬಂದಿರ್ತಾರೋ ಅವರಿಗೆ ಅರ್ಧ ಕುಂಕುಮವನ್ನು ಕೊಡತಕ್ಕಂಥದ್ದು. ಇನ್ನು ಮದುವೆ ಇನ್ಯಾರು ಆಗಿರೋದಿಲ್ಲ, ಕನ್ಯಾಮಣಿಗಳಿರ್ತಾರಲ್ಲ, ಋತುಮತಿ ಆಗದಿರತಕ್ಕಂಥ ಕನ್ಯಾಮಣಿಗಳಿರ್ತಾರಲ್ಲ, ಅವರ ಆರಾಧನೆ ಮಾಡಿ ಖಂಡಿತವಾಗಿಯೂ ದುರ್ಗಾ ಪರಮೇಶ್ವರ ಆರಾಧನೆ ಮಾಡ್ತಕ್ಕಂಥ ಸೌಭಾಗ್ಯ ಸಿಗುತ್ತೆ. ಜನಗಳ ದೊಡ್ಡ ತಪ್ಪು ಅಂದರೆ ಒಂದು 4 ಜನ ಹೆಣ್ಮಕ್ಳು ಬಂದಿರ್ತಾರೆ, ಅದರ ಒಬ್ಬರು ಹೆಣ್ಮಕ್ಳು ಜೊತೆಲಿ ಬಂದಿರ್ತಾರೆ, ಅವ್ರಿಗೆ ಪಾಪ ಗಂಡ ಇರೋದಿಲ್ಲ. ಆ 4 ಜನಕ್ಕೂ ಅರ್ಶಿನ ಕುಂಕುಮವನ್ನು ಕೊಟ್ಟು ಆ ಹೆಣ್ಮಗುವಿಗೆ ಏನೋ ಅರಿಶಿನ ಕುಂಕುಮವನ್ನು ಏನು ಕೊಡದೆ
ಒಂದು ದಳ ಹೂವನ್ನು ಕೊಡದೆ ಹಾಗೆ ಎತ್ತು ಕಳಿಸ್ಬಿಡ್ತಾರೆ. ಯಾರು ಈ ಅಪಚಾರ ಮಾಡ್ತಾರೋ ಖಂಡಿತವಾಗಿಯೂ ದುರ್ಗಾ ಪರಮೇಶ್ವರಿಗೆ ಮಾಡತಕ್ಕಂಥ ಅಪಚಾರ ಅಂತ ನೀವು ತಿಳ್ಕೊಳ್ಬೇಕು. ಅಂದರೆ ಬಂದಿರತಕ್ಕಂಥ ಅಷ್ಟು ಹೆಣ್ಣುಮಕ್ಕಳಲ್ಲಿ ದುರ್ಗಿಯರನ್ನ ನೋಡಿ, ಚಾಮುಂಡೇಶ್ವರಿ ನೋಡಿ ಬಂದಿರತಕ್ಕಂಥ ಪ್ರತಿಯೊಬ್ಬರು ಕೂಡ ಅರಿಶಿನ ಕುಂಕುಮವನ್ನು, ಹೂಗಳನ್ನು, ಫಲತಾಂಬೂಲಗಳನ್ನು ನಿಮ್ಮ ಶಕ್ತಿನ ಸರ್ವ ಕಟ್ಟು ಕಳಿಸಿ ಭೇದ ಭಾವ ಮಾಡಬೇಡಿ. ಭಗವತಿ ಮುಂದೆ ಪ್ರತಿಯೊಬ್ಬ ಹೆಣ್ಣು ಮಗಳು ದುರ್ಗಿಯೇ, ಲಕ್ಷ್ಮಿಯೇ, ಸರಸ್ವತಿ ಸಮಾನರು. ಹಾಗಾಗಿ ಪ್ರತಿಯೊಬ್ಬ ಹೆಣ್ಣು ಮಕ್ಕಳನ್ನ ಆರಾಧನೆಯನ್ನು ಮಾಡತಕ್ಕಂಥದ್ದು. ಅದೇ ರೀತಿ ತುಂಬ ಜನ ಒಂದು ತಪ್ಪು ಮಾಡ್ತಾರೆ. ಭಗವತಿ ಆರಾಧನೆ ತುಂಬ ವಿಜೃಂಭಣೆಯಿಂದ ಮಾಡಿ ಬರ್ತಕ್ಕಂಥವ್ರಿಗೆ ಹೆಣ್ಣುಮಕ್ಕಳಿಗೆ ಶಕ್ತಿನುಸಾರವಾಗಿ ಮಂಡಲಕ್ಕಿ ಸಮೇತವಾಗಿ ಭಾಗ್ಯನವನ್ನು ಕೊಡ್ತಾರೆ, ಊಟ ಉಪಚಾರ ಮಾಡಿಸ್ತಾರೆ. ಆದರೆ ಅವರ ಗ್ರಾಮ ದೇವತೆಯನ್ನು ಆರಾಧನೆ ಮಾಡತಕ್ಕಂಥದ್ದನ್ನ ಮರ್ತೋಗ್ತಾರೆ. ಯಾರು ಆ ಗ್ರಾಮ ದೇವತೆಗೆ ಪೂಜೆಯನ್ನು ಮಾಡಲಿಲ್ಲ ಅಂತ ಅಂದ್ಕೊಂಡ್ರೆ ಖಂಡಿತವಾಗಿಯೂ ಆ ಪೂಜೆಯ ಫಲವೇ ಸಿಗೋದಿಲ್ಲ ಅಂತ. ಅಂದರೆ ಪ್ರತಿಯೊಂದು ನಗರ, ಪ್ರತಿಯೊಂದು ಪಟ್ಟಣ, ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಗ್ರಾಮ ದೇವತೆ ಅಂತ ಇರ್ತಾಳೆ. ಅಂದರೆ ಆ ಭಗವತಿ ಆ ಸಂಪೂರ್ಣ ಗ್ರಾಮವನ್ನು ರಕ್ಷಣೆ ಮಾಡ್ತಾ ಇರ್ತಾಳೆ. ಅದು ಮಾರಮ್ಮ ಆಗಿರ್ಬೋದು, ಪಟ್ಲದಮ್ಮ ಆಗಿರ್ಬೋದು, ಅಥವಾ ಅಲ್ಲಿ ಗ್ರಾಮದಕ್ಕೆ ಯಾವುದೊಂದು ದೇವತೆ ಖಂಡಿತ ಪ್ರತಿಯೊಂದು ನಗರಕ್ಕೂ ಪ್ರತಿಯೊಂದು ಗ್ರಾಮಕ್ಕೂ ಇದ್ದೇ ಇರುತ್ತೆ. ಆ ಗ್ರಾಮ ದೇವತೆಗೆ ಭಾಗನವನ್ನು ಕೊಡತಕ್ಕಂಥದ್ದು, ಆ ಗ್ರಾಮ ದೇವತೆಗೆ ಶಕ್ತಿನ ಸಲುವಾಗಿ ಪೂಜೆಯನ್ನು ಮಾಡತಕ್ಕಂಥದ್ದು. ಯಾರ ಮನೆಗಳಲ್ಲಿ ಗ್ರಾಮ ದೇವತೆಗೆ ನಮಿಸ್ಕೊಳ್ಳೋದಿಲ್ವೋ ಖಂಡಿತವಾಗಿಯೂ ಪೂಜೆಯ ಫಲ ಸಿಗೋದಿಲ್ಲ ಅಂತ. ಅದೇ ರೀತಿ ನವರಾತ್ರಿಯಂದು ಮನೆಯಲ್ಲಿ ಸಪ್ತಶತಿ ಪಾರಾಯಣಗಳನ್ನು ಮಾಡಿಸ್ಕೊಳ್ಳಿ. ಯಾರಿಗೆ ಗುರುಗಳಿಂದ ಅನುಜ್ಞೆ ಆಗಿರುತ್ತೋ ಅವ್ರನ್ನ ಕರೆಸಿ ಸಪ್ತಶತಿ ಪಾರಾಯಣವನ್ನು ಮಾಡತಕ್ಕಂಥದ್ದು, ದುರ್ಗಾ ಹೋಮಗಳನ್ನು ಮಾಡಿಸತಕ್ಕಂಥದ್ದು, ಶಕ್ತಿನುಸಾರವಾದರೆ ಸ್ವಲ್ಪ ಚಂಡಿಕಾ ಯಾಗಗಳನ್ನು ಮಾಡಿಸತಕ್ಕಂಥದ್ದು ಎಲ್ಲವೂ ಕೂಡ ನಿಮ್ಮ ಶಕ್ತಿನುಸಾರಗಳು ಮಾಡಿಕೊಂಡ್ರೆ ಖಂಡಿತವಾಗಿಯೂ ಭಗವತಿ ಅನುಗ್ರಹವಾಗುತ್ತೆ. ಪ್ರತಿನಿತ್ಯವೂ ನಿಮ್ಮ ಮನೆಯಲ್ಲಿರತಕ್ಕಂಥ ಸುತ್ತಮುತ್ತಲಿರತಕ್ಕಂಥ ದುರ್ಗೆಯ, ಚಾಮುಂಡೇಶ್ವರಿ ಅಥವಾ ಪಾರ್ವತಿ ಸ್ವರೂಪದ ಯಾವುದೇ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರವನ್ನು ಮಾಡತಕ್ಕಂಥದ್ದು, ಹಾಗೂ ಅಲ್ಲಿ ಕುಂಕುಮಾರ್ಚನೆಯನ್ನು ಮಾಡಿಸಿ ಆ ಕುಂಕುಮನ ಧಾರಣೆ ಮಾಡಿ ಖಂಡಿತ ನಿಮಗೆ ಲಾಭವಾಗತ್ತೆ. ಅದೇ ರೀತಿ ಹೆಣ್ಮಕ್ಕಳು ರಾವು ಕಾಲದಲ್ಲಿ ನಿಂಬೆಹಣ್ಣು ದೀಪವನ್ನು ಹಚ್ಚಿ ಖಂಡಿತವಾಗಿಯೂ ಇರತಕ್ಕಂಥ ಶತ್ರುಗಳು ನಿವಾರಣೆ ಆಗತ್ತೆ, ನಿಮಗೆ ಆರೋಗ್ಯದಲ್ಲಿ ವೃದ್ಧಿ ಆಗತ್ತೆ, ಮನಸ್ಸಿಗೆ ಇರತಕ್ಕಂಥ ಗೊಂದಲ ದೂರವಾಗಿ ಮನಸ್ಸಿನಲ್ಲಿ ಶಾಂತಿಯಾಗೂ ನೆಮ್ಮದಿ ನೆಲೆಸುತ್ತೆ. ನವರಾತ್ರಿಯ ಈ 10 ದಿನಗಳು ಭಗವತಿಯ ಆರಾಧನೆ ಮಾಡಿ ಖಂಡಿತವಾಗಿಯೂ ಮನಸ್ಸಿನ ಅಷ್ಟು ಇಷ್ಟ ಐಶ್ವರ್ಯ ಈಡೇರುತ್ತೆ. ಆ ಭಗವತಿ ಈ ನವರಾತ್ರಿಯಂದು ಪ್ರತಿಯೊಬ್ಬರ ಮನೆಯಲ್ಲಿ ವಿಜೃಂಭಣೆಯಿಂದ ಆ ಆರಾಧನೆ ಮಾಡತಕ್ಕಂಥ ಶಕ್ತಿಯನ್ನು ಪ್ರತಿಯೊಬ್ಬ ಭಕ್ತಾದಿಗಳು ಕರುಣಿಸ್ಕೊಡ್ಲಿ ಅಂತೇಳಿ ಆಶಿಸುತ್ತೇನೆ. ಶುಭಮಸ್ತು.